ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಚನ್ನಪಟ್ಟಣ ತಾಲೂಕಿನ ಗಾವಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ನೀವು ನೋಡಿರ್ತೀರಾ ಅಥವಾ ನೋಡಿಲ್ದೇನೋ ಇರಬಹುದು. ನಾನು ನೋಡಿರಲಿಲ್ಲ ಆ ದೇವಸ್ಥಾನ. ನನಗೆ ನಿಜವಾಗ್ಲೂ ಆ ದೇವಸ್ಥಾನದ ಬಗ್ಗೆನೂ ಗೊತ್ತಿರಲಿಲ್ಲ. ನಾವು ಹೀಗೆ ಈಗ ಒಂದು ಸ್ವಲ್ಪ ದಿನದ ಹಿಂದೆ ನನ್ನ ಫ್ರೆಂಡು ನೇತ್ರಾವತಿ ಅಂತ, ಅವ್ರ ಮಗಳದು ಮದುವೆ ಕಾರ್ಯ ಇತ್ತು. ಹಾಗಾಗಿ ನಾವು ರಾಮನಗರಕ್ಕೆ ಹೋಗಿದ್ವಿ. ಆ ರಾಮನಗರಕ್ಕೆ ಹೋಗಿದ್ದಾಗ ಅವರು ನಮ್ಮನ್ನು ಆ ಗಾವಡಗೆರೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋದರು. ಹಾಗಾಗಿ ನನಗೆ ಆ ದೇವಸ್ಥಾನ ನೋಡುವಂಥ ಭಾಗ್ಯ ಸಿಕ್ತು. ಹಾಗಾಗಿ ನಾನು ನೇತ್ರಾವತಿಯವ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗಾಗಿ ಆ ದೇವಸ್ಥಾನದ ಬಗ್ಗೆ ಇವತ್ತು ನಿಮಗೆ ತೋರಿಸೋಣ ಅಂತಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನೂ ಹೋಗಿದ್ವಿ. ಅಲ್ಲೂ ಚೆನ್ನಾಗಿದೆ ತುಂಬ ದೇವಸ್ಥಾನ. ಮತ್ತು ಇನ್ನೊಂದು ಮುಖ್ಯವಾದ್ದು ಸಾವನದುರ್ಗ ಅನ್ನೋ ಬೆಟ್ಟ, ಅಲ್ಲಿಂದ ಸ್ವಲ್ಪನೇ ದೂರ ಸಾವನದುರ್ಗ ಅನ್ನೋ ಬೆಟ್ಟ ಇದೆಯಲ್ಲ, ಅದರ ಸಾವನದುರ್ಗ ಎಲ್ಲಿದೆ, ಅದರ ಹಿಂದಿನ ಚರಿತ್ರೆ ಏನು ಅಂತಂದ್ಬಿಟ್ಟು ನನಗೆ ಗೊತ್ತಾದಷ್ಟು, ಅಲ್ಲಿ ನಾನು ಕೇಳಿ ತಿಳ್ಕೊಂಡಷ್ಟು ನಿಮಗೆ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ರಾಮನಗರದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸಾವನದುರ್ಗದ ಕಡೆ ಹೊರಟಾಗ ಮಧ್ಯಾಹ್ನ 3 ಗಂಟೆ ಕಳೆದಿತ್ತು. ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇದ್ದಿದ್ದರಿಂದ ವಾತಾವರಣ ತಂಪಾಗೇ ಇತ್ತು, ಅಂಥ ಬಿಸಿಲೇನಿರಲಿಲ್ಲ. ಇಂಥ ತಂಪಾದ ವಾತಾವರಣದಲ್ಲಿ ಈ ಗಿಡ ಮರಗಳ ಹಚ್ಚನೆ ಹಸಿರು, ಈ ಪ್ರಕೃತಿಯ ಸೌಂದರ್ಯ, ಇದನ್ನೆಲ್ಲ ನೋಡ್ತಾ ಪ್ರಯಾಣ ಮಾಡೋದೇ ಒಂದು ಖುಷಿ ಅಲ್ವಾ. ನಾನು ಹಾಗೆ ಈ ಕಡೆ ಟಿ ಕಡೆ ತಿರುಗಿ ನೋಡಿದ್ರೆ ನೋಡಿ, ಎಲ್ಲ ಮಲಗಿದ್ದಾರೆ. ಇವರೊಬ್ಬರು ಸ್ವಲ್ಪ ಸ್ಮೈಲ್ ಮಾಡ್ತಾ ಇದ್ದಾರೆ, ಅರ್ಧ ಕಣ್ಣು ಮುಚ್ಚಿದ್ದಾರೆ. ಇನ್ನು ಉಳಿದವರೆಲ್ಲ ಗಾಢ ನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಏಕೆಂದರೆ ರಾಮನಗರದಿಂದ ಸುಮಾರು 1.5 ಗಂಟೆ ಟೈಮೇ ಜರ್ನಿ ಆಯ್ತೇನೋ ಇಲ್ಲಿವರೆಗೆ. ಹಾಗಾಗಿ ಎಲ್ಲರೂ ಊಟ ಆಗಿತ್ತು, ಜರ್ನಿ ಸಾಕಾಯಿತು, ಅಷ್ಟೊತ್ತು ಮಾತಾಡಿದ್ರು, ಆಮೇಲೆ ಎಲ್ಲ ಮಲಗಿಬಿಟ್ರು. ಕೊನೆಗೂ ಸಾವನದುರ್ಗ ಬಂತು. ನೋಡಿ, ಇಲ್ಲಿ ಎದುರುಗಡೆ ಬೃಹದಾಕಾರವಾಗಿ ನಿಂತಿದೆಯಲ್ಲ, ಇದು ಸಾವನದುರ್ಗ ಬೆಟ್ಟ. ಅಂದರೆ ನಮಗೆ ಕಾಣ್ತಾ ಇರೋದು ಒಂದು ಭಾಗ ಮಾತ್ರ. ಇದು ಅದು ಎದುರುಗಡೆ ಇರುವಂಥ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಇದು. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ದೇವಸ್ಥಾನ ಕಲ್ಲು ಕಟ್ಟಡ, ಇದು ಪೂರ್ತಿ ಕಲ್ಲಿನಿಂದಲೇ ನಿರ್ಮಿಸಿದ್ದಾರೆ. ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಒಳಗಡೆನೂ ಕಲ್ಲು ಕಟ್ಟಡದಲ್ಲೇ ಇರುವಂಥ ಒಂದು ದೇವಸ್ಥಾನ. ದೇವಸ್ಥಾನದ ಸುತ್ತಲೂ ಈ ಕಲ್ಲಿನ ಕಂಬಗಳನ್ನು ಆಧಾರವಾಗಿಟ್ಟು ಪ್ರಾಂಗಣವನ್ನು ನಿರ್ಮಿಸಿದ್ದಾರೆ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡೋಕೆ ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿಂದ ನೋಡಿದ್ರೆ ಸಾವನದುರ್ಗ ಬೆಟ್ಟ ದೇವಸ್ಥಾನಕ್ಕೆ ಸೇರ್ಕೊಂಡಿದೆಯೇನೋ ಅಂತ ಅನಿಸುತ್ತೆ. ಮತ್ತು ದೇವಸ್ಥಾನದ ಮುಂಬಾಗಿಲ ಮೇಲ್ಗಡೆ ಗಣಪತಿ, ಸುಬ್ರಹ್ಮಣ್ಯ ಮತ್ತು ವೀರಭದ್ರೇಶ್ವರನ ಪ್ರತಿಮೆಗಳಿದೆ. ಇಲ್ಲಿ ದೇವಸ್ಥಾನದ ಒಳಗಡೆ ನಾವು ಕ್ಯಾಮ್ರಾ ತೊಗೊಂಡು ಹೋಗೋ ಹಾಗಿಲ್ಲ. ಹಾಗಾಗಿ ಹೊರಗಡೆನೇ ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊಂಡ್ವಿ. ಏನೋ ಒಂಥರ ಖುಷಿ. ಎಲ್ಲಾದರೂ ಹೋದರೆ ನೆನಪಿಗೆ ಬೇಕಲ್ವಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಈ ಬೆಟ್ಟಕ್ಕೆ ಯಾಕೆ ಸಾವನದುರ್ಗ ಅಂತ ಹೆಸರು ಬಂತು ಅಂತ ಅಲ್ಲಿ ಕೆಲವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಹೈದರಾಲಿ ಕಾಲದಲ್ಲಿ ಅಪರಾಧಿಗಳನ್ನು ತಂದು ಇಲ್ಲಿ ಬೆಟ್ಟದ ಮೇಲಿಂದ ದೂಡಿ ಸಾಯಿಸ್ತಾ ಇದ್ರಂತೆ. ಹಾಗಾಗಿ ಇದಕ್ಕೆ ಸಾವಿನದುರ್ಗ ಅಂತ ಹೆಸರು ಬಂತು ಅಂತ ಹೇಳಿದರು. ಈಗ ಈ ಬೆಟ್ಟ ಚಾರಣಕ್ಕೆ ಹೆಸರುವಾಸಿಯಾಗಿದೆಯಂತೆ. ಚಾರಣ ಪ್ರಿಯರಿಗೆ ಇದು ಒಳ್ಳೆ ಜಾಗ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಮುಂದೆ ಹೋಗಿದ್ದು, ಅಲ್ಲಿಂದ 2 ಕಿಲೋಮೀಟ್ರ್ ದೂರ ಇರುವಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನವೂ ಅಷ್ಟೇ ತುಂಬ ಸುಂದರವಾಗಿ ಚೆನ್ನಾಗಿದೆ. ಮತ್ತು ಆ ದುರ್ಗದ ಬೆಟ್ಟಕ್ಕೆ ಹೊಂದ್ಕೊಂಡಂತೆ ಈ ದೇವಸ್ಥಾನವೂ ಇದೆ. ನಾವು ಹೋದಾಗ ದೇವಸ್ಥಾನ ಬಾಗಿಲು ಹಾಕಿತ್ತು. ಸ್ವಲ್ಪ ಹೊತ್ತು ಹೊರಗಡೆನೇ ಕಾಯ್ತಾ ಕೂತಿದ್ವಿ. ಆಮೇಲೆ ದೇವಸ್ಥಾನ ತೆಗೆದ ಮೇಲೆ ಅಲ್ಲಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇದ್ದ ಅಮ್ಮನವ್ರ ದೇವಸ್ಥಾನಕ್ಕೆ ಕೈ ಮುಗಿದು ಆಮೇಲೆ ಮುಂದೆ ನಾವು ಗಾವಡಗೆರೆಗೆ ಹೊರಟ್ವಿ. ಆ ಭಗವಂತನ ಕೃಪೆನೋ ಏನೋ, ನಾವು ದೇವಸ್ಥಾನಕ್ಕೆ ಹೋದಾಗ ತುಂಬ ಬಿಸಿಲು ಅನ್ನೋದು ಇರಲಿಲ್ಲ ಅಥವಾ ಮಳೆ ಅನ್ನೋದು ಇರಲಿಲ್ಲ. ತಂಪಾದ ವಾತಾವರಣ ಇದ್ದಿದ್ದರಿಂದ ನಮಗೆ ಒಳ್ಳೆ ದೇವ್ರ ದರ್ಶನ ಆಯಿತು. ಮತ್ತು ಮನಸ್ಸಿಗೂ ಒಂಥರ ತೃಪ್ತಿ ಆಯಿತು. ಆ ಬೆಟ್ಟದ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕು ಅಂತ ಫೋಟೋ ತೆಗೆಸ್ಕೊಂಡಿದ್ದು ಆಯಿತು. ಅಲ್ಲಿಂದ ನಾವು ಸುಮಾರು ಒಂದು 2-2.5 ಅಷ್ಟು ಗಂಟೆಗಳ ಪ್ರಯಾಣ ಮಾಡಿ ಗೌಡಗೆರೆಗೆ ಬಂದ್ವಿ. ನಾವು ಬರೋವರೆಗೆ ಕತ್ತಲೆ ಆಗಿಬಿಟ್ಟಿತ್ತು. ಮಳೆ ಬೇರೆ ಜೋರಾಗಿ ಬಂದಿತ್ತು ಅಲ್ಲಿ. ಹಾಗಾಗಿ ಮಣ್ಣಿನ ರಸ್ತೆ ಎಲ್ಲ ತುಂಬ ರಾಡಿ ಆಗಿಬಿಟ್ಟಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋದ್ವಿ.
ಇಲ್ಲಿ ಹರಕೆ ಕಟ್ಕೊಳ್ಳೋಕೆ ಒಂದು ಪದ್ಧತಿ ಇದೆ. ಅದು ಹೇಗೆ ಅಂದರೆ, ಯಾವುದಾದ್ರೂ ತಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಆಗಬೇಕು ಅಂತ ಅಂದ್ಕೊಂಡು ನಾವು ಒಂದು ತೆಂಗಿನಕಾಯಿ ತಗೊಂಡು ಅದನ್ನು ಅಲ್ಲಿ ಕಟ್ಟಿ ಹೋದರೆ ನಾವು ನಮ್ಮ ಏನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ, ಆ ಬೇಡಿಕೆ ನಮಗೆ ಈಡೇರಿದ ಮೇಲೆ ಮತ್ತೆ ಇಲ್ಲಿ ಬಂದು ಇನ್ನೂ 3 ತಿಂಗಳು ನಾವು ಇಲ್ಲಿ ತೆಂಗಿನಕಾಯಿ ಕಟ್ಟಬೇಕಂತೆ. ಆ ರೀತಿ ಒಂದು ಹರಕೆ ಇದೆ ಇಲ್ಲಿ. ಹಾಗಾಗಿ ಜನರೆಲ್ಲ ಆ ಹರಕೆ ತೀರಿಸಿ ಏನಾಗಿದೆ, ಪೂರ್ತಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಆ ಭಕ್ತರು ಕಟ್ಟಿರುವಂಥ ತೆಂಗಿನಕಾಯಿಗಳಿಂದನೇ ತುಂಬ ಹೋಗಿದೆ. ಹೇಗೋ ಯಾವುದೋ ರೀತಿಯಲ್ಲಿ ಆ ಭಕ್ತರ ಸಂಕಷ್ಟಗಳನ್ನು ಆ ಭಗವಂತ, ಆ ಚಾಮುಂಡೇಶ್ವರಿ ತಾಯಿ ತೀರಿಸಿದ್ರೆ ಸಾಕು. ನಾವು ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೀರ್ಥ ಪ್ರಸಾದ ತಗೊಂಡು ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಚಾಮುಂಡೇಶ್ವರಿ ತಾಯಿಯ ಬೃಹತ್ತಾದ ಪ್ರತಿಮೆ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಇದು ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಚಾಮುಂಡೇಶ್ವರಿ ಪ್ರತಿಮೆ ಅಂತ ಹೇಳ್ತಾರೆ. ಅದಕ್ಕೆ ಕೈ ಮುಕ್ಕೊಂಡು ನಾವು ನಂತರ ಬಸವಣ್ಣ ಇತ್ತಲ್ಲ, ಬಸವಣ್ಣನಿಗೆ ನಮಸ್ಕಾರ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.